ಕಡೆಗೂ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಅನ್ನ ಗೆದ್ದಾಯ್ತು. ಈ ಒಂದು ಗೆಲುವಿಂದ ಗಿಲ್ಲಿ ನಟ ಅವರು ಎಷ್ಟೆಲ್ಲ ದುಡ್ಡನ್ನ ಸಂಪಾದಿಸಬಹುದು ಬನ್ನಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಿಮ್ಗೇನಾದ್ರೂ 1,000 ಫಾಲೋವರ್ಸ್ ಇದ್ರೆ ಕೆಳಗೆ ಫೈಲ್ ಅಂತ ಕಮೆಂಟ್ ಮಾಡಿ. ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮ್ಗೆ DM ಮಾಡ್ತೀನಿ. ಬಿಗ್ ಬಾಸ್ ಗೆಲ್ಲೋದು ಅಂದ್ರೆ ಒಂದು ಟ್ರೋಫಿ ಮತ್ತೆ 50 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ಗೆಲ್ಲೋದಲ್ಲ. ಈ ಒಂದು ಗೆಲುವು ಮುಂದಿನ 10 ವರ್ಷಗಳ ಕಾಲ ಅವ್ರನ್ನ ಸಾಕತ್ತೆ. ನಾನು ಮುಂಚೆನೂ ಹೇಳಿದ್ದೆ, ಇವತ್ತು ಹೇಳ್ತಿದ್ದೀನಿ, ಎಂಗೇಜ್ಮೆಂಟ್, ಪಾಪ್ಯುಲಾರಿಟಿ ಇಸ್ ದ ಮೋಸ್ಟ್ ವ್ಯಾಲ್ಯೂಬಲ್ ಕರೆನ್ಸಿ ಇನ್ ದ ವರ್ಲ್ಡ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರತಿದಿನ 1.5 ಗಂಟೆ ಪ್ರೈಮ್ ಟೈಮ್ ಅಲ್ಲಿ ಕೋಟ್ಯಾಂತರ ಜನ ನಿಮ್ಮನ್ನ ನೋಡ್ತಾರೆ. ಬರೀ ನೋಡಲ್ಲ, ನಿಮ್ಮನ್ನ ಪ್ರೀತಿಸ್ತಾರೆ, ದ್ವೇಷಿಸ್ತಾರೆ, ನಿಮ್ಗೋಸ್ಕರ ಬೇಡ್ಕೋತಾರೆ, ಅಳ್ತಾರೆ, ನಗ್ತಾರೆ. ಬಿಗ್ ಬಾಸ್ ಮನೆಯೊಳಗೆ ಒಂದು ನೋನ್ ಫೇಸ್ ಆಗಿ ಹೋಗ್ತೀರಿ. ಹೊರಬರ್ಬೇಕಾದ್ರೆ ಒಬ್ಬ ಸೆಲೆಬ್ರಿಟಿ ಆಗಿ ಆಚೆ ಬರ್ತೀರಿ. ಲಿಟರಲಿ ಯು ವಿಲ್ ಬಿ ಸೆಲೆಬ್ರೇಟೆಡ್ ಫಾರ್ ದ ನೆಕ್ಸ್ಟ್ 10 years ಆಫ್ ಯರ್ ಲೈಫ್. ನಾನು 2022ನೇ ಇಸ್ವಿಯಲ್ಲಿ ಒಂದು ಎಲೆಕ್ಟ್ರಾನಿಕ್ ರಿಟೇಲ್ ಕಂಪನಿಗೆ ಕಾಂಟೆಂಟ್ ಕ್ರಿಯೇಟರ್ ಆಗಿ ಕೆಲಸ ಮಾಡ್ತಿದ್ದೆ. ಅವರ ಸೋಷಿಯಲ್ ಮೀಡಿಯಾ ಪೇಜ್ಗೆ ವಿಡಿಯೋಸ್ ಮಾಡ್ಕೊಡ್ತಿದ್ದೆ. ಆ ಕಂಪನಿ ಅವರು ಬಿಗ್ ಬಾಸ್ ಸೀಸನ್ 12ರ ಅಫಿಷಿಯಲ್ ಸ್ಪಾನ್ಸರ್ ಕೂಡ ಹೌದು. ಅವರು ಆ ಟೈಮ್ ನಲ್ಲಿ ಬಿಗ್ ಬಾಸ್ ನಲ್ಲಿ ಫೇಮಸ್ ಆಗಿದ್ದಂತಹ ಒಂದು ಸೆಲೆಬ್ರಿಟಿ ಕಪಲ್ ಅನ್ನ ಅವರ ಸ್ಟೋರ್ ಇನಾಗ್ರೇಷನ್ ಇವೆಂಟ್ ಗೆ ಕರೆಸೋದಕ್ಕೆ 3 hours ಈವೆಂಟ್ ಗೆ 4 ಲಕ್ಷ ರೂಪಾಯಿಯನ್ನ ಪೇ ಮಾಡಿದ್ರು. ಹೀಗಿರುವಾಗ ಗಿಲ್ಲಿ ಅವರು ಕಲಾವಿದ. ಇನ್ಸ್ಟೆಂಟ್ ಆಗಿ ಡೈಲಾಗ್ ಗಳನ್ನ ತಟ್ ಅಂತ ಹೇಳೋದ್ರಿಂದ, ಜನರನ್ನ ಎಂಟರ್ಟೈನ್ ಮಾಡೋದ್ರಿಂದ ಗಿಲ್ಲಿ ಅವ್ರಿಗೆ ಹೊರಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಗಿಲ್ಲಿ ಅವರು ಈಸಿಯಾಗಿ ಪ್ರತಿಯೊಂದು ಈವೆಂಟ್ಗೂ 2 ರಿಂದ 3 ಲಕ್ಷ ರೂಪಾಯಿ ಅಷ್ಟು ಚಾರ್ಜ್ ಮಾಡಬಹುದು. ಮತ್ತೆ ಪ್ರತಿ ಮೂವಿ ಕಾಲ್ ಶೀಟ್ ಗಳಿಗೂ, ಕಾಮಿಡಿ ಶೋಗಳಿಗೂ 50 ರಿಂದ 1 ಲಕ್ಷ ರೂಪಾಯಿವರೆಗೂ ಚಾರ್ಜ್ ಮಾಡಬಹುದು. ಇಷ್ಟೇ ಅಲ್ಲದೆ ಅವರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ 1.8 ಮಿಲಿಯನ್ ಅಂದ್ರೆ 18 ಲಕ್ಷ ಜನ ಫಾಲೋವರ್ಸ್ ಇರೋದ್ರಿಂದ ಈಸಿಯಾಗಿ ಒಂದು ಕೊಲಾಬರೇಷನ್ ಪೋಸ್ಟ್ ಗೆ 1 ರಿಂದ 2 ಲಕ್ಷ ರೂಪಾಯಿಯನ್ನ ಚಾರ್ಜ್ ಮಾಡಬಹುದು. ಇದೇ ರೀತಿ ನೀವು ಕೂಡ ನಿಮ್ಮ ಇನ್ಫ್ಲುಯೆನ್ಸರ್ ಜರ್ನಿಯನ್ನು ಶುರು ಮಾಡಬೇಕು ಅಂದ್ರೆ ಕೆಳಗೆ ಫೈಲ್ ಅಂತ ಕಮೆಂಟ್ ಮಾಡಿ. ನಾನು ಹೇಳೋ ಆಪ್ ಇಂದ ನಿಮ್ಗೆ ಕೇವಲ 1,000 ಫಾಲೋವರ್ಸ್ ಇದ್ರೂ ಸಾಕು, ನೀವು ಕೂಡ ಪ್ರಮೋಷನ್ ಅನ್ನ ಮಾಡಬಹುದು, ದುಡ್ಡನ್ನ ಸಂಪಾದಿಸಬಹುದು. ಧನ್ಯವಾದ.